Bangalore Charge University take it virtually. We are organizing this national level AI Summit on Water 2026. It is first of its kind in entire India. In case in fact it can be a world level first event on AI Summit on Water. This particular initiative we have taken only to highlight the various illustration of technologies of AI in BWSP, water management and wastewater management. Because this particular use case may be role model for other urban water utilities in Karnataka as well as in other states of India, so that this may be scaled up in water management used in water management. But this is also a platform for all the policy makers, innovators, technocrats, scientists, researchers and users to collaborate as a stakeholders collaboration, so that the technology usage will increase and it will lead to overall efficiency in water management and wastewater management in the system, and it will transform the entire urban sector in India, which is very important for the growth of this country as a developed country, Vikshit Bharat. Therefore, I think it's my pleasure and privilege to be in the front in organizing this National AI Summit on Water 2026. This version will definitely be continuing in the upcoming years, and the BWSP will platform to integrate all the stakeholders at single platform to see that all the AI technologies, the new AI technologies are being used for the better efficiency of the existing water management system, water management system, and also to improve the uses for the user in experience for the customers, especially the citizens of this country. Thank you. Thank you, sir. ವೀರಾಂಜನೇಯ ಅಂತ ಸಾಯಿ ವಿಶಾಲ್ ಆರ್ವೋ ಟೆಕ್ನಾಲಜೀಸ್ ಕಂಪನಿ ಪ್ರೊಪ್ರೈಟರ್. ಲಾಸ್ಟ್ 20 ಇಯರ್ಸಿಂದ ನಮ್ಮ ಕಂಪನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸಲ್ಲೇ ನಾವು ಈವನ್ ಆರ್ ಒ ಪ್ಲ್ಯಾಂಟ್ಸು, ಡೊಮೆಸ್ಟಿಕ್ಕು, ಇಂಡಸ್ಟ್ರಿಯಲ್ ಪ್ಲ್ಯಾಂಟ್ಸು ಮತ್ತು WTP, STP ಎಲ್ಲ ಪ್ಲ್ಯಾಂಟ್ಗಳನ್ನು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ BWSSPನಲ್ಲಿ ಕಾಂಟ್ರಾಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ BWSSPನಲ್ಲಿ ವಾಟರ್ದು ಇವಾಗ ಇರೋ ಇದರಲ್ಲಿ ಬೋರ್ವೆಲ್ಸು ಮತ್ತು ಇದೆಲ್ಲ AI ಟೆಕ್ನಾಲಜೀಸಿಂದ ತುಂಬ ಅನುಕೂಲ ಆಗ್ತಾಯಿದೆ. ಮತ್ತು ಏನಾಗುತ್ತೆ, ಈ ಡ್ರೈನೇಜ್ ವಾಟರೆಲ್ಲ ಲೀಕೇಜಸ್ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇವರು ಇದು ಮಾಡಿರೋದ್ರಿಂದ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಮತ್ತು ಅವ್ರಿಗೆ ಒಳ್ಳೆಯ ಗುಣಮಟ್ಟದ ನೀರು ಸಿಗುತ್ತೆ. ಯಾವಾಗ ಗುಣಮಟ್ಟದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಲೀಕೇಜಸ್ ಎಲ್ಲ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದರಿಂದ ಇಲ್ಲಿ ಅರೇಂಜ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು BWSSPಗೆ. ಮತ್ತು ಏನಂದರೆ ಅವರು ಏನೇ ಒಂದು ಲೀಕೇಜಸ್ ಸ್ಟಾಪ್ ಮಾಡಿದರೆ ಗುಡ್ ವಾಟ್ರು ಜನಗಳಿಗೆ ತಲುಪುತ್ತೆ. ಆವಾಗ ಏನಾಗುತ್ತೆ, ಜನನೂ ಮಿತವಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಇವಾಗ ಗಲೀಜು ನೀರು ಮನೆ ಒಳಗಡೆ ಬಂದರೆ ಅವಾಗ ಏನಾಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ. ಅದೇ ಒಳ್ಳೆ ಗುಣಮಟ್ಟದ ನೀರು ಅಲ್ಲಿ ಬಂದ್ರೆಗನ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿತವಾಗಿ ಯೂಸ್ ಮಾಡಿ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಮತ್ತು BWSSPನಲ್ಲಿ ಇವಾಗ ಬೋರ್ವೆಲ್ಸ್ ಫಾರ್ ಎಕ್ಸಾಂಪಲ್ ಬೇಸಿಗೆ ಬಂದರೆ ಯಾವಾಗೂ ಸುಡ್ತಾ ಇರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆ ಬೋರ್ವೆಲ್ಗೆ IoT ಅಂತ ಹಾಕಿದರೆ ಏನಾಗುತ್ತೆ, ಆ ಬೋರ್ವೆಲ್ನ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ಮೋಟ್ರ್ ಹೋಗಿದೆಯಾ, ಕರೆಂಟ್ ಪ್ರಾಬ್ಲಮ್ಮಾ, ಇಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದರಿಂದ ಈಸಿಯಾಗಿ ಅವಾಗ ರಿಪೇರ್ಸ್ ಎಲ್ಲ ಫಾಸ್ಟಾಗಿ ಈಸಿಯಾಗಿ ಆಗುತ್ತೆ. ಯಾಕಂದರೆ ಬೋರು ಏನಾಗಿದೆ ಅಂತ ಈಸಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಾಗೋದ್ರಿಂದ ಆರಾಮಾಗಿ ಯಾವುದೇ ಒಂದು ತೊಂದರೆ ಇರಲ್ಲ. ಅದರಿಂದ ಇಲ್ಲಿ ಇದು AI ಸಮಿಟ್ ವಾಟರ್ ಇದರಿಂದನೂ ತುಂಬ ಎಲ್ಲ ಐ ಟೆಕ್ನಾಲಜೀಸ್ ಅವರೆಲ್ಲ ಬಂದು ಇಲ್ಲಿ ವಾಟೆವರ್ ಇದಿದೆಯಲ್ಲ ಟೆಕ್ನಾಲಜಿ ಅವರೆಲ್ಲ ಒಳ್ಳೆ ಅನುಕೂಲ ಆಗ್ತಾಯಿದೆ. BWSSP ಎಕ್ಸ್ಪರ್ಟ್ಗಳೆಲ್ಲ ಬಂದವ್ರೆ, ಬೇರೆ ಬೇರೆ ಸ್ಟೇಟ್ಗಳಿಂದ, ಬೇರೆ ಬೇರೆ ಕಂಟ್ರಿಗಳಿಂದ ಎಲ್ಲ ಬಂದು ಅವ್ರವ್ರದ್ದು ಟೆಕ್ನಾಲಜಿ ಏನೇನಿದೆಯೋ ಇಲ್ಲಿ ತೋರಿಸ್ತಾ ಇರೋದ್ರಿಂದ BWSSP ಅನುಕೂಲ, ಆ BWSSP ಎಸ್ಟಾಬ್ಲಿಷ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಒಂದು ಇವಾಗ ಡ್ರೈನು STP ಆಗಲಿ ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದರೆ ಏನಾಗುತ್ತೆ, ಮ್ಯಾನ್ ಪವರ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ರಿಪೇರ್ಸ್ ಕಮ್ಮಿ ಆಗುತ್ತೆ, ಎಕ್ಸ್ಪೆನ್ಸಸ್ಸು ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ತುಂಬ ಗುಡ್ ಒಂದು ಈ ಕಡೆ ಹಣನೂ ಸೇವ್ ಮಾಡೋದು, ಈ ಕಡೆ ಒಳ್ಳೆ ವಾಟ್ರ್ ಕೊಡ್ಬೋದು, ಮ್ಯಾನ್ ಪವರನ್ನು ಕಮ್ಮಿ ಮಾಡ್ಬೋದು. ಅದರಿಂದ ತುಂಬ ಅನುಕೂಲ ಆಗುತ್ತೆ. BWSSPಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಇದನ್ನು ಒಂದು ನಮಗೆ ಎಲ್ಲ ಟೆಕ್ನಾಲಜಿ ಹೇಳ್ಕೊಟ್ಟು ನಾನು ಒಂದು ಗುತ್ತಿಗೆದಾರನಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ತುಂಬ ಧನ್ಯವಾದ ಹೇಳಿಸ್ತೀನಿ. ಇವಾಗ RO ಪ್ಲ್ಯಾಂಟ್ಸ್ನೆಲ್ಲ ಬೆಂಗಳೂರು ನಗರದಲ್ಲಿ
ಯಾರಂದರೆ ಅವರು ಅನಾಥರಾಗಿ ಯೂಸ್ ಮಾಡ್ತಾವ್ರೆ. ಅನಾಥರಾಗಿ ಈಗ ಯೂಸ್ ಮಾಡ್ತಾ ಇರೋದ್ರಿಂದ ಯಾರೋ ಈ ಪಾಲಿಟಿಷಿಯನ್ಸು ಅವರು ಯೂಸ್ ಮಾಡಿ ಅವರು ಕ್ವಾಲಿಟಿ ಉತ್ತಮ ಗುಣಮಟ್ಟದ ವಾಟರ್ ಕೊಡೋಕ್ಕಾಗ್ತಾಯಿಲ್ಲ. ಅದರಿಂದ ಏನಾಗಿದೆ, ರಾಮ್ ಪ್ರಸಾದ್ ಸರ್ ಮನಸ್ಸು ಮಾಡಿ ಸನತ್ ಸರ್ ಒಂದು ಎಸ್ಟಾಬ್ಲಿಷ್ ಮೇಲೆ ಆರ್ ಒ ಪ್ಲ್ಯಾಂಟ್ನೆಲ್ಲ ಇದು ತಗೊಂಡು BBMPಯಿಂದ ಇವರು ತಗೊಂಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟು ಹ್ಯಾಂಡ್ ಓವರಿಂದ ಏನಾಗಿದೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸ್ಕ್ಯಾನರ್ ಆಗ್ತಾವ್ರೆ. ಆ ಸ್ಕ್ಯಾನರಿಂದ ಸ್ಕ್ಯಾನ್ ಆಗುತ್ತೆ ಅಮೌಂಟು. ಸ್ಕ್ಯಾನ್ ಆಗಿ ಯಾವುದೇ ಒಂದು ರೂಪಾಯಿನೂ ವೇಸ್ಟ್ ಆಗಿದ್ದೀರ BWSSB ಬೋರ್ಡಿಗೆ ಬರುತ್ತೆ ಆ ದುಡ್ಡು. ಆ ಗುತ್ತಿಗೆದಾರನಿಗೂ ಏನಾಗುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ ಹೋಗುತ್ತೆ ಹೊರತು ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆ ಸ್ಕ್ಯಾನರ್ನ IoT ಅಂತ ಇದು ಮಾಡ್ತಾರೆ. ಆ ಸ್ಕ್ಯಾನರಲ್ಲಿ ಏನಾಗುತ್ತೆ, ಡೈರೆಕ್ಟ್ BWSSBಗೆ ಹಣ ಹೋಗುತ್ತೆ. ಯಾರೇ ಪೊಲಿಟಿಷಿಯನ್ಗೆ ಹೋಗಲ್ಲ, ಯಾರೇ ಒಂದು ರೌಡಿಸಮ್ ಇವ್ರು ಮಾಡೋಕ್ಕೆ ಹೋಗಲ್ಲ. ಅನಾಥರೈಸ್ಡಾಗಿ ಯಾರೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಒಂದು ಪೋಲಾಗೋದಿಲ್ಲ. ಅದಕ್ಕೋಸ್ಕರ ನಾನು ರಾಮ್ ಪ್ರಸಾದ್ ಸರ್ ಮತ್ತು ಸನತ್ ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ RO ಪ್ಲ್ಯಾಂಟ್ ಗುತ್ತಿಗೆದಾರನಾಗಿ.